ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತು ನಾವು ಒಂದು ವಿಡಿಯೋ ಮುಖಾಂತರ ನಿಮಗೆ ಎರಡು ಸ್ಟಾಕ್ಗಳನ್ನ ಒಂದು ಅನಾಲಿಸಿಸ್ ನ ಶೇರ್ ಮಾಡ್ತಾ ಇದ್ದೀನಿ. ಎರಡು ಸ್ಟಾಕು ಮಿನಿಮಮ್ ಒಂದು 40% ಒಂದು ಏನಂತಾರೆ ಒಂದು ರಿಟರ್ನ್ ಕೊಡುವಂತ ಒಂದು ಬ್ಯೂಟಿಫುಲ್ ಸ್ಟಾಕ್ಸ್ ಅಂತಾನೆ ಹೇಳ್ಬೋದು. ಆ ಸ್ಟಾಕ್ಸ್ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ನ ಕಾಂಟ್ಯಾಕ್ಟ್ ಮಾಡಿ. ಇದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಗಿರೋದ್ರಿಂದ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಸ್ವಲ್ಪ ಬೇರ್ ಮಾಡಬೇಕು. ಓಕೆ, ಸರಿ ಸ್ನೇಹಿತರೆ. ಓಕೆ, ಸೊ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ಸುಮಾರು ಜನ ಆಪ್ಷನ್ಸ್ ಗೀತಾದ ಬಗ್ಗೆ ಸುಮಾರು ಒಂದು ಕ್ವೆಶನ್ಸ್ ಗಳು ಕೇಳ್ತಿರ್ತಾರೆ. ರಿಪಿಟೇಟಿವ್ ಆಗಿ ಹೇಳ್ತಿದ್ದೀನಿ, ಈ ಒಂದು ಕೋರ್ಸ್ ನ ನೀವು ಪರ್ಚೇಸ್ ಮಾಡಿ ಅಥವಾ ಇನ್ವೆಸ್ಟ್ಮೆಂಟ್ಸ್ ಮಾಡಿ ಲೈಫ್ ಲಾಂಗ್ ನಿಮ್ಮ ಆಪ್ಷನ್ ಸ್ಟ್ರಾಟಜಿಸ್ಟ್ ಆಗಿ ರೆಗ್ಯುಲರ್ ಆಗಿ ಒಂದು ಕನ್ಸಿಸ್ಟೆಂಟ್ ಆಗಿ ಒಂದು ಪ್ರಾಫಿಟ್ ಮಾಡುವಂತ ಒಂದು ಕೋರ್ಸ್ ಅಂತಾನೆ ಹೇಳ್ಬೋದು. ಒಂದು ಬ್ಯೂಟಿಫುಲ್ ಕೋರ್ಸ್ ನಿಮ್ಮ ಎಂಟೈರ್ ಆಪ್ಷನ್ಸ್ ನ ಒಂದು ಜರ್ನಿಗೆ. ಓಕೆ, ಸೊ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ, ಆದಷ್ಟು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಸರಿ ಸ್ನೇಹಿತರೆ, ನಮ್ಮ ಇವತ್ತಿನ ಫಸ್ಟ್ ಸ್ಟಾಕ್ ಬಂದು ಶ್ರೀ ಲೆದರ್ಸ್ ಕೋಲ್ಕತ್ತಾ ಅನ್ನುವ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟಾಕ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಒಂದ್ ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ, ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಓಕೆ, ನೋಡೋದು ಬ್ಯೂಟಿಫುಲ್ ಆಗಿ ಒಂದು ಮಲ್ಟಿಪಲ್ ಒಂದು ರೆಸಿಸ್ಟೆನ್ಸ್ ನ ತಗೊಂಡಿದೆ, ಅಥವಾ ಒಂದು 300 ರೂಪಾಯಿನ ಒಂದು ಲೆವೆಲ್ ಒಂದು ರೆಸಿಸ್ಟೆನ್ಸ್ ತಗೊಂಡಿರೋದ್ರಿಂದ ಸುಮಾರು ದಿವಸ ಒಂದು ರೌಂಡಿಂಗ್ ಬಾಟಮ್ ಅಲ್ಲೇ ಒಂದು ಒಂದು ಸ್ಟಕ್ ಆಗಿ ಈಗ ಒಂದು ಒಳ್ಳೆ ಬ್ಯೂಟಿಫುಲ್ ಒಂದು ಒಂದು ಬ್ರೇಕ್ಔಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಸಮಸ್ಯೆ ಏನಂದ್ರೆ, ಈ ಒಂದು ಸ್ಟಾಕ್ ಅಲ್ಲಿ ಒಂದ್ ನಿಮಿಷ. ಓಕೆ, ಈ ವಿಕ್ ಗಳು ನೋಡಬಹುದು. ವಿಕ್ ನ ಒಂದು ರಿಜೆಕ್ಷನ್ ಇರೋದ್ರಿಂದ ಈ ಒಂದು ಸ್ವಲ್ಪ ಏನಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಸ್ವಲ್ಪ ದಿವಸ ಕಾದ ನಂತರ ನೀವು ಇನ್ವೆಸ್ಟ್ಮೆಂಟ್ಸ್ ಅಥವಾ ಸ್ವಿಂಗ್ ಟ್ರೇಡಿಂಗ್, ಪೊಸಿಷನ್ ಟ್ರೇಡಿಂಗ್ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಏನಕ್ಕೆ ಅಂತ ಹೇಳಿ, ಯಾವುದೇ ಒಂದು ಸ್ಟಾಕ್ ಒಂದ್ ನಿಮಿಷ ಎರೇಸ್ ಮಾಡ್ಬಿಡ್ತೀನಿ. ಯಾವುದೇ ಒಂದು ಸ್ಟಾಕ್ ನೋಡಬಹುದು, ಈ ರೀತಿ ಒಂದು ಏನಾದ್ರು ರೆಸಿಸ್ಟೆನ್ಸ್ ಅಲ್ಲಿ ಬಂದು ಈ ರೀತಿ ಏನಾದ್ರು ರಿಜೆಕ್ಷನ್ಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ವಾಪಸ್ ಏನಾದ್ರು ಆ ಒಂದು ರೆಸಿಸ್ಟೆನ್ಸ್ ನ ಕೆಳಗಡೆ ಬಂದು ನಂತರದ ದಿವಸಗಳಲ್ಲಿ ಬ್ರೇಕ್ಔಟ್ ಕೊಡುವಂತ ಚಾನ್ಸಸ್ ಹೆಚ್ಚಿಗೆ ಇದೆ. ಆ ರೀತಿ ಒಂದು ಕ್ಯಾಟಗರಿ ಈ ನಮ್ಮ ಶ್ರೀ ಲೆದರ್ಸ್ ಕೋಲ್ಕತ್ತಾ ಅನ್ನುವ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಈ ಒಂದು ಸ್ಟಾಕ್ ಯಾವ ರೀತಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಮುಂದಿನ ದಿವಸಗಳಲ್ಲಿ ನೋಡೋಣ. ಈ ಒಂದು ಸ್ಟಾಕ್ ಅಲ್ಲಿ ಏನೋ ಇನ್ವೆಸ್ಟ್ ಮಾಡಿದ್ರೆ ಮಾಡ್ಬೇಕಾಗಿತ್ತು ಅಂದ್ರೆ ನಿಮ್ಮ ಹೆಚ್ಚಿನ ರಿಸರ್ಚ್ ನ ಮಾಡ್ಕೊಂಡು ಸಹ ನೀವು ಇನ್ವೆಸ್ಟ್ ಮಾಡಕ್ಕೆ ಶುರು ಮಾಡ್ಕೊಳ್ಳಿ. ಓಕೆ, ಬಿಕಾಸ್ ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ, ಸರ್ ನೀವು ಎಂಟ್ರಿ ಪಾಯಿಂಟ್ ಹೇಳೋದಿಲ್ಲ, ಸ್ಟಾಪ್ ಲಾಸ್ ಹೇಳೋದಿಲ್ಲ, ಟಾರ್ಗೆಟ್ ಹೇಳೋದಿಲ್ಲ ಅಂತ ಹೇಳ್ತಾರೆ. ಸೊ ಟಾರ್ಗೆಟ್ ನ ಒಂದು ಲೆವೆಲ್ ನಿಮಗೆ ಕ್ಲೂ ಕೊಟ್ಟಿರ್ತೀನಿ, ಒಂದು ವಿಡಿಯೋದ ಮುಖಾಂತರ ನೋಡ್ಬೋದು. ಈ ಒಂದು ಲೈನ್ ಏನ್ ಕೊಟ್ಟಿದ್ದೀನಲ್ಲ, ಇಲ್ಲಿ ಆಲ್ರೆಡಿ ಕೊಟ್ಟಿರ್ತೀನಿ. ಒಂದು ಲೆವೆಲ್ ನ ಒಂದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಕೊಟ್ಟಿರ್ತೀನಿ. ಸೊ ಎಂಟ್ರಿ ಸ್ಟಾಪ್ ಲಾಸ್ ನಂಗೆ ಕೊಡೋಕೆ ಬರೋದಿಲ್ಲ. ಯಾಕೆ ಆಡಿಯೋ ಹೇಳ್ದಂಗೆ ಸೆಬಿ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಸರ್ ಆಗಿರೋದ್ರಿಂದ ನಾವು ಎಲ್ಲ ಒಂದು ಈ ರೀತಿ ಒಂದು ಇನ್ಫಾರ್ಮೇಶನ್ಸ್ ಕೊಟ್ಬಿಟ್ರೆ ಅದು ಟಿಪ್ಸ್ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಟಿಪ್ ಕೊಡಬಾರ್ದು ಅನ್ನೋ ಪರ್ಪಸ್ಗೋಸ್ಕರ ನಾನು ಯಾವುದೇ ರೀತಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಹೇಳೋದಿಲ್ಲ. ಸೊ ನಿಮ್ಗೆ ಏನೋ ಕಲ್ತು ನೀವೇ ನಿಮ್ಮ ಒಂದು ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇಲ್ಲ ನನಗೇನು ಗೊತ್ತಿಲ್ಲ ಕಲಿಬೇಕು ಅಂತ ಹೇಳಿದ್ರೆ ನಾನು ಕೊಟ್ಟಿರುವಂತ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅದಾದ ನಂತರ ಬೇಕಾದ್ರೆ ನೀವು ಏನಂತಾರೆ ಒಂದು ಹೆಚ್ಚಿನ ಒಂದು ಲರ್ನಿಂಗ್ ಕಲ್ತ್ಕೊಂಡು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಬಹುದು. ಓಕೆ, ಬಿಕಾಸ್ ಸುಮಾರು ರಿಪೀಟೆಡ್ ಸೇಮ್ ಕ್ವಶನ್ ಬರೋದ್ರಿಂದ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಒಂದು ಸ್ಟಾಕ್ ಬಂದು ಸ್ನೇಹಿತರೆ, ಈ ಒಂದು ಸ್ಟಾಕ್ ಬಂದು ಎ ಟೆಕ್ನಾಲಜೀಸ್ ಲಿಮಿಟೆಡ್ ಅನ್ನೋ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಇದು ಮೋರಲೆಸ್ ಒಂದು ರೀಸೆಂಟ್ ಆಗಿ ಒಂದು ಲಿಸ್ಟ್ ಆಗಿರುವಂತಹ ಒಂದು ಸ್ಟಾಕ್ ಅಂತ ಹೇಳ್ಬೋದು. ಸೊ ಲಿಸ್ಟ್ ಆಗ್ಬೋದು ಆದ್ಮೇಲೆ ನೋಡಬಹುದು ಸುಮಾರು ದಿವಸ ಒಂದು ಇಲ್ಲದ್ರೆ ಒಂದು ರೌಂಡಿಂಗ್ ಬಾಟಮ್ ಅಲ್ಲಿ ಸ್ಟಾಕ್ ಆಗಿತ್ತು ಅಂತ ಹೇಳ್ಬೋದು. ಈಗಿನ ಸಿಚುವೇಶನ್ಸ್ ಅಲ್ಲಿ ಈ ಒಂದು ಸ್ಟಾಕ್ ಒಂದು ಬ್ಯೂಟಿಫುಲ್ ಆಗಿ ಒಂದು ಹೇಳ್ತಾರೆ ಬ್ರೇಕ್ಔಟ್ ಕೊಡುವಂತ ಒಂದು ಲೆವೆಲ್ಗೆ ನಿಂತಿದೆ ಅಂತ ಹೇಳ್ಬೋದು. ನೋಡಬಹುದು ಈ ಒಂದು ಲೆವೆಲ್ ಇಂದ ಬಿತ್ತಿರೋದ್ರಿಂದ ಅಲ್ಲಿ ಸ್ವಲ್ಪ ರಿಜೆಕ್ಷನ್ಸ್ ಬರ್ತಿದೆ. ಸೊ ಇದೇನಾದ್ರೂ ಇಲ್ಲೇನಾದ್ರು ಸಸ್ಟೈನ್ ಆಗಿ ಏನಾದ್ರು ಬ್ರೇಕ್ಔಟ್ ಆಯ್ತು ಅಥವಾ 80 rupees ಏನಾದ್ರು ಬ್ರೇಕ್ಔಟ್ ಆಯ್ತು ಅಂದ್ರೆ ನೀವು ಎಂಟ್ರಿಗೆ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಓಕೆ, ಸೊ ಇದು ನೋಡಿ, ಎಂಟ್ರಿಗೆ ಮಲ್ಟಿಪಲ್ ಒಂದು ವೇ ಇದೆ ಸ್ನೇಹಿತರೆ. ಇದೇ ರೀತಿ ಅಂತ ಎಲ್ಲಿ ಹೇಳಕ್ ಬರೋದಿಲ್ಲ. ಸೊ ಒನ್ ಆಫ್ ದಿ ವೇ ನಿಮ್ಗೆ ಹೇಳಿರ್ತೀನಿ ಹೆಂಗೆ ಯಾವ ರೀತಿ ಮಾಡ್ಬೋದು ಅಂತ. ಆ ರೀತಿ ಬೇಸಿಸ್ ಮೇಲೆ ನೀವು ಮಾಡ್ಬೋದು. ಇಲ್ಲ ನಿಮ್ಗೆ ಹೆಚ್ಚಿನ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿತ್ತು ಅಂತ ಹೇಳಿದ್ರೆ ಆ ಒಂದು ಟೆಕ್ನಿಕಲ್ ಅನಾಲಿಸಿಸ್ಗೆ ಇನ್ನು ನಾವು ಕೊಟ್ಟಿರುವಂತ ಒಂದು ಸ್ಟಾಕ್ ಗಳ ಒಂದು ಐಡಿಯಾಸ್ಗೆ ನೀವು ಮರ್ಜ್ ಮಾಡ್ಕೊಂಡು ಮಾಡಿದ್ರೆ ಆರಾಮಾಗಿ ಅನ್ ಮಾಡ್ಬೋದು, ಯಾವುದೇ ರೀತಿ ಟೆನ್ಷನ್ ಇದ್ರೆ. ಓಕೆ, ಸೊ ಈ ಒಂದು ಸ್ಟಾಕ್ ಅಲ್ಲಿ ನೋಡಬಹುದು ಅಥವಾ ಒಂದು 40% ಒಂದು ಟಾರ್ಗೆಟ್ ನ ಕೊಡ್ತಿದ್ದೀನಿ. ಸೊ ಅದ್ರ ಜೊತೆ ಹಿಂದಿನ ಸ್ಟಾಕ್ ಅಲ್ಲಿ ನೋಡಬಹುದು ಮೋರಲೆಸ್ ನಾನು 70% 80% ಟಾರ್ಗೆಟ್ ಸಹ ಕೊಟ್ಟಿದ್ದೀನಿ. ವಿಚ್ ಇಸ್ ಅಚೀವಬಲ್. ಇಮಿಡಿಯೇಟ್ ಅಚೀವ್ ಆಗುತ್ತಾ? ಇಲ್ಲ, ಸ್ವಲ್ಪ ಟೈಮ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಇದು ಇವತ್ತಿನ ಒಂದು ಎರಡು ಸ್ಟಾಕ್ ನ ಒಂದು ಐಡಿಯಾ ಸ್ನೇಹಿತರೆ. ಸೊ ಈ ವಾರದ ಒಂದು ಐಡಿಯಾ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ವಿಡಿಯೋ ಬರ್ತಿದೆ ಸ್ನೇಹಿತರೆ. ಆ ಒಂದು ವಿಡಿಯೋ ಬಂದು ಆಪ್ಷನ್ ಬೈಯರ್ ಏನಕ್ಕೆ ಆಗಬಾರ್ದು, ಆಪ್ಷನ್ ಸ್ಟ್ರಾಟಜಿಸ್ ಏನಕ್ಕೆ ಆಗಬೇಕು ಅಂತ ಒಂದು ನಮ್ಮ ಒಂದು ಸಬ್ಸ್ಕ್ರೈಬರು ಒಂದು ಕ್ವಶನ್ಸ್ ಕೇಳಿದ್ರು. ಆ ಒಂದು ನೋಡ್ಬೋದು, ಈ ಒಂದು ಪಾಯಿಂಟ್ ಅಲ್ಲಿ ನೀವು ನೋಡ್ಬೋದು. ಸರ್ ನೀವು ಯಾವಾಗ್ಲೂ ಸರ್ ನೀವು ಯಾವಾಗಲೂ ನಿಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಆಪ್ಷನ್ ಖರೀದಿದಾರರಾಗಬಾರದು ಎಂದು ಹೇಳುತ್ತೀರಿ. ನನಗೆ ಒಂದು ಸಂದೇಹವಿದೆ ಅಂತ ಹೇಳಿದ್ದಾರೆ. ಏಕೆ ಸರ್, ಏಕೆ? ದಯವಿಟ್ಟು ಈ ವಿಷಯದ ಬಗ್ಗೆ ನನಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಯಾವ ರೀತಿ ಸಹಾಯ ಅಂತ ಹೇಳಕ್ ಬಂದಿಲ್ಲ, ಬಟ್ ನನ್ನ ಒಂದು
ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಏನ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ನಿಜವಾದ ಅಥವಾ ಲೈವ್ ಎಕ್ಸಾಂಪಲ್ ಒಂದು ಕೊಟ್ಟು ವಿಡಿಯೋ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಅದು ಬಿಟ್ಟು ಯಾವ್ದೇ ರೀತಿ ಹೆಲ್ಪ್ ಕೇಳಿಲ್ಲ. ಅದಕ್ಕೋಸ್ಕರ ಅನ್ಕೊಂಡೆ ಒಂದು ವಿಡಿಯೋ ಮಾಡಾಕ್ರೆ ನಿಮ್ಗೊಂದು ಸಹ ಐಡಿಯಾ ಬರುತ್ತೆ ಯಾವ ರೀತಿ ಹೆಂಗೆ ಏನು ಅಂತ. ನೋಡಿ, ಆಪ್ಷನ್ ಬೈಯಿಂಗ್ ಆಗಿತ್ತು ಅಂತ ಹೇಳಿದ್ರೆ ಇಟ್ಸ್ ಪ್ಯೂರ್ಲಿ ಏನ್ ಅನ್ಲಿಮಿಟೆಡ್ ಪ್ರಾಫಿಟ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಬರುತ್ತೆ. ಅದಕ್ಕೋಸ್ಕರ ಆಪ್ಷನ್ ಬೈಯಿಂಗ್ ಇಸ್ ಅನ್ ಹೆಡ್ಜಿಂಗ್ ಸ್ಟ್ರಾಟಜಿ ಅಥವಾ ಹೆಡ್ಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಾವು ಈ ಒಂದು ಆಪ್ಷನ್ ನ ಯೂಸ್ ಮಾಡ್ಕೊಂಡು ಸ್ಟ್ರಾಟಜಿಸ್ಟ್ ಆಗಿ ಯಾವ ರೀತಿ ಮಾಡ್ಬೋದು, ಹೆಂಗ್ ಮಾಡ್ಬೋದು ಪ್ರಾಫಿಟ್ ಅಂತ ಒಂದು ವಿಡಿಯೋದ ಮುಖಾಂತರ ಕೊಡ್ತೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಿದ್ದ ಲೈವ್ ಎಕ್ಸಾಂಪಲ್ ಚಾರ್ಟ್ ನ ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ. ಆಪ್ಷನ್ ಬೈಯರ್ ಆಗಿದ್ರೆ ಯಾವ ರೀತಿ ಒಂದು ಚಾಲೆಂಜಸ್ ಬರುತ್ತೆ ಅಂತ ಕೊಡ್ತಿದ್ದೀನಿ. ಸೊ ಆ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ. ಅದ್ರ ಜೊತೆಗೆ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.